ಎಸ್ ವಿಜಯೇಂದ್ರ ಅವರು ಸಹ ಮಾತನಾಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಸರ್ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ರು ಸರ್, ಯಾವ ರೀತಿ ಇದೆ ಸರ್ ಆರೋಗ್ಯ? ಸ್ವಲ್ಪ ಆಯಾಸ ಆಗಿದೆ, ಬಹುಶಃ ಕೆಲಸದ ಒತ್ತಡನೂ ಕೂಡ ಇರ್ಬೋದು. ವೈದ್ಯರೆಲ್ಲ ಕೂಡ ಚೆಕಪ್ ಮಾಡ್ತಾ ಇದ್ದಾರೆ, ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ. ಈಗ ಸ್ಕ್ಯಾನಿಂಗ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆರಾಮಾಗಿದ್ದಾರೆ. ನಾನು ಕೂಡ ಮಾತಾಡ್ತಾ ಬಂದೆ, ಆರಾಮಾಗಿ ಕಾಫಿ ಕುಡಿತಾ ಇದ್ದಾರೆ. ಇನ್ನು ಗಾಬರಿ ಪಡ್ತಕ್ಕಂಥದ್ದೇನಿಲ್ಲ. ಬಹುಶಃ ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ಆರಾಮಾಗಿದ್ದಾರೆ, ಏನು ಗಾಬರಿ ಪಡ್ತಾರೆ. ಮಾತಾಡಿದ್ರು ಸರ್? ಹೌದು, ನಾನು ಜಸ್ಟ್ ಮಾತಾಡ್ಕೊಂಡೇ ಬಂದೆ. ಏನು ಹೇಳಿದ್ರು ಸರ್? ಯಾಕೆಂದರೆ ತಕ್ಷಣ ಅವರು ಪಾಪ ತಂದೆಯವರು ಕೂಡ ಆತಂಕ ಪಡ್ತಿದ್ರು. ಸೀದಾ ಬೇಗ ಹೋಗಿ ಭೇಟಿ ಮಾಡ್ಕೊಂಡ್ಬಂದೆ ಅಂತೇಳಿ ಅದು ಬಂದೆ. ನಾನು ಆರಾಮಾಗಿದ್ದಾರೆ, ಏನು ಗಾಬರಿ ಆಗ್ತಕ್ಕಂಥದ್ದೇನಿಲ್ಲ. ಡಿಸ್ಚಾರ್ಜ್ ಆಗ್ತಾರಂತೆ ಸರ್ ಇವತ್ತು? ಇಲ್ಲಪ್ಪ, ಈಗಿನ ವೈದ್ಯರು ಬಂದಿದ್ದಾರೆ, ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಮಾಡ್ತಾಯಿದ್ದಾರೆ, CT ಸ್ಕ್ಯಾನಿಂಗ್ ಎಲ್ಲ ಮಾಡೋದಿದೆ. ಬಟ್ಟು ಆರಾಮಾಗಿದ್ದಾರೆ, ಕಾಫಿ ಕುಡಿತಾ ಇದ್ದಾರೆ, ಆರಾಮಾಗಿದ್ದಾರೆ. ಯಾರು ಕೂಡ ಗಾಬರಿ ಪಡ್ಕೊಳ್ತಕ್ಕಂಥದ್ದು ಖಂಡಿತ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.